ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿತ್ಯ ಬೆಳಗಾಗ್ತಾ ಇದ್ದಂತೆ ಪವರ್ ಶೇರಿಂಗ್ನದ್ದೇ ಜಗಳ ಹೈಕಮಾಂಡ್ಗೂ ಸಾಕಾಗಿ ಹೋಗಿದೆ. ಇವತ್ತು ಕುರ್ಚಿ ಕಿತ್ತಾಟ ಬಿಡಿ ಅಂತ ಎಚ್ಚರಿಕೆ ರೂಪದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ಅತ್ತ ಗುಜರಾತ್ನಲ್ಲಿ ಬಿಜೆಪಿ ಜೊತೆ ಒಳ ಒಪ್ಪಂದ ರಹಸ್ಯ ಭೇದಿಸಿದ ರಾಹುಲ್ ಪಕ್ಷ ದ್ರೋಹಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಆದರೆ ಶಾದಿಗೆ ಮುಯಿ ಕೊಟ್ಟ ಸಿದ್ದು ರಂಜಾನ್ ಮುಬಾರಕ್ ಹೇಳಿದ್ದಾರೆ ಅಂತ ಬಿಜೆಪಿ ಕೆಂಡವಾಗಿದೆ. ZP, TP, BBMಪಿಗೆ ತಯಾರಿಯಲ್ಲಿ ಎರಡೂ ಕಡೆ ಧರ್ಮಾಸ್ತ್ರದ ಪ್ರಯೋಗ ಆಗ್ತಾ ಇದೆ. ಆದರೆ ಕೇಸರಿ ಪಡೆಯ ಹೊಸ ಗೆಳೆಯ JDS ಮಾತ್ರ ಧರ್ಮ ಸಂಕಟಕ್ಕೆ ಸಿಕ್ಕಿದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಹೊಸ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ, ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ದಕ್ಷಿಣ ರಾಜ್ಯಗಳ ಜೊತೆ ಸೇರಿಸಿ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಒಟ್ಟು ದಕ್ಷಿಣದ 5 ರಾಜ್ಯಗಳ ಜೊತೆ ಬಂಗಾಳ, ಪಂಜಾಬ್, ಒಡಿಶಾಗೂ ಆಹ್ವಾನ ಹೋಗಿದೆ. ನಾಳೆ ದೇಶದ ಚಿತ್ತ ದುಬೈನ ಗ್ರೌಂಡ್ ನ ನಡೆಯಲಿದೆ. ಭಾರತ ನ್ಯೂಜಿಲೆಂಡ್ ಮಧ್ಯೆ ಚಾಂಪಿಯನ್ ಪಟ್ಟದ ಫೈನಲ್ ಫೈಟ್ ನಡೆಯೋದಕ್ಕಿದೆ. ಕಿವಿ ಹಿಂಡಿ ಚಾಂಪಿಯನ್ ಆಗಿ ಮೆರೆದಾಡಲು ರೋಹಿತ್ ಶರ್ಮಾ ಪಡೆ ಸಜ್ಜಾಗಿದೆ. ಇತ್ತ ಕಪ್ ಗೆಲ್ಲಲಿ ಅಂತ ಶತಕೋಟಿ ಭಾರತೀಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.